ಇದು ರಾಜ್ಯ ರಾಜಕಾರಣದ್ದಾಯಿತು. ಪಕ್ಕದ ರಾಜ್ಯದ ರಾಜಕಾರಣ ತಮಿಳುನಾಡು. ಪನ್ನೀರ್ ಸೆಲ್ವಂ ಹೋಗಿ DMKಗೆ ಜಾಯಿನ್ ಆದರು. AIADMKಯ ಸುಪ್ರೀಂ ಲೀಡರ್ ಆಗಿದ್ದ ಜಯಲಲಿತಾ ಅವರ ಅತ್ಯಂತ ನಂಬಿಕಸ್ಥ ಬಂಟ. ಜಯಲಲಿತಾ ಅವರಿಗೆ ಬೇರೆ ಬೇರೆ ಕಾನೂನಿನ ತೊಡಕುಗಳ ಬಂದು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯಬೇಕು ಅನ್ನುವ ಸನ್ನಿವೇಶ ಕ್ರಿಯೇಟ್ ಆದಾಗಲೆಲ್ಲ ಜಯಲಲಿತಾ ಅವರು ಕರೀತಾ ಇದ್ದದ್ದೇ ಇವ್ರನ್ನ, ನಾನು ಕೆಳಗಿಳಿತೀನಿ, ನೀ CM ಆಗಿರು, ನಾನು ವಾಪಸ್ ಬಂದಮೇಲೆ ಬಿಟ್ಟು ಕೊಡುವಂತ. ಮುಖ್ಯಮಂತ್ರಿ ಆಗು ಅಂದ ತಕ್ಷಣ ಇವರು ಆಗ್ತಿದ್ರು. ಸಾಕಿನ್ನು ಕೆಳಗಿಳಿ ಅಂದ ತಕ್ಷಣ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿತಾ ಇದ್ದ ಮನುಷ್ಯ ಪನ್ನೀರ್ ಸೆಲ್ವಂ. ರಾಜಕಾರಣದಲ್ಲಿ ಯಾವಾಗ ಏನು ಬೇಕಾದರೂ ಆಗಬಹುದು ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕಾ? ಪನ್ನೀರ್ ಸೆಲ್ವಂ ಬಂದು ಸ್ಟಾಲಿನ್ರನ್ನು ಭೇಟಿಯಾಗಿ DMKಗೆ ಅಧಿಕೃತವಾಗಿ ಸೇರ್ಪಡೆಗೊಂಡರು. ಅವರ ಜೊತೆಗೆ ಇಬ್ಬರು ಶಾಸಕರು ಬಂದರು. ನನ್ನ ಮಗನಿಗೆ ಟಿಕೆಟ್ ಕೊಡಿ, ನನ್ನ ಜೊತೆಗೆ ಬಂದಿರುವಂಥ ನಾಯಕರುಗಳನ್ನೆಲ್ಲ ಸರಿಯಾಗಿ ನಡೆಸ್ಕೊಳ್ಳಿ, ನನಗೆ ಪಕ್ಷದಲ್ಲೊಂದು ಉನ್ನತ ಸ್ಥಾನ ಕೊಡಿ, ಈ ಕಂಡೀಷನ್ ಹಾಕ್ಕೊಂಡು ಬಂದಿದ್ದಾರಂತೆ. ಪನ್ನೀರ್ ಸೆಲ್ವಂ DMKಗೆ ಈ ಸುದ್ದಿಯನ್ನು ಹೇಳಬೇಕಾದ ಕಾಲವೂ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಾನು. 5 ಟೈಮ್ MLA, ಇನ್ನೂ ತನಕ ಒಮ್ಮೆಯೂ ಎಲೆಕ್ಷನ್ ಸೋತಿಲ್ಲ ಈ ಮನುಷ್ಯ. ಈ ಹಳ್ಳಿ ಕಡೆ ಚಾದಂಗಡಿ ಅಂತಾರೆ, ಸಣ್ಣ ಟೀ ಮಾರ್ಕೊಂಡಿರ್ತಾರಲ್ಲ, ಹಾಗೊಂದು ಅಂಗಡಿ ಇಟ್ಕೊಂಡಿದ್ದ ಮನುಷ್ಯ ಅಂತೆ. ಅದೇನೋ ಕರ್ಮಧರ್ಮ ಸಂಯೋಗದಿಂದ ಜಯಲಲಿತಾ ಅವರ ಕಣ್ಣಿಗೆ ಬಿದ್ದು ಜಯಲಲಿತಾ ಕರ್ಕೊಂಬಂದು ಬೆಳೆಸಿ ಟಿಕೆಟ್ ಕೊಟ್ಟು ಗೆಲ್ಲಿಸ್ಕೊಂಡು 3 ಸಲ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ರು. 3 ಸಲ ಮುಖ್ಯಮಂತ್ರಿಯನ್ನಾಗಿ ಲಾಸ್ಟಿಗೆ ಪಳನಿಸ್ವಾಮಿಯವರಿಗೂ ಪನ್ನೀರ್ ಸೆಲ್ವಂಗೂ ಗಲಾಟೆಯಾಗಿ ಪಕ್ಷದಿಂದಲೇ AIADMKಯಿಂದ ಹೊರಗಡೆ ಹೋದರು. ಈಗ AIADMKದವರು ಟೀಕೆ ಮಾಡ್ತಿದ್ದಾರೆ. ಪಕ್ಷದಿಂದ ಹೊರಗೆ ಹಾಕಿ ಆಗಿದೆ. ಹೊರಗೆ ಹಾಕಿದ ಮೇಲೆ ಇನ್ನೆಲ್ಲ ಹೋದ್ರೆ ಏನಂತೆ? ಅಯ್ಯಪ್ಪನ್ ಮತ್ತು ಮನೋಜ್ ಪಾಂಡಿಯನ್ ಅನ್ನುವಂಥ ಇಬ್ಬರು ಶಾಸಕರುಗಳು ಕೂಡ ಅವ್ರ ಜೊತೆಗೆ ಹೋಗಿ DMK ಸೇರಿಕೊಂಡ್ರು. 100% AIADMK ಸೋಲುತ್ತೆ, ಮತ್ತೊಮ್ಮೆ DMK ಅಧಿಕಾರಕ್ಕೆ ಬರುತ್ತೆ, ಸ್ಟಾಲಿನ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ ಈಗ ಅವರು. ನೋಡಿ, ಅದು ನಮ್ಮ ಸ್ಕ್ರೀನಿನ ರೈಟ್ ಸೈಡಲ್ಲಿ ಕಾಣಿಸ್ತಾ ಇದೆಯಲ್ಲ, DMK ಆಫೀಸಿಗೆ ಬಂದಾಗ ಮುಂದೆ ಯಥಾ ಪ್ರಕಾರ ಜಯಲಲಿತಾ ಫೋಟೋ ಇತ್ತು ಕಾರ್ನಲ್ಲಿ. ಜಯಲಲಿತಾ ಫೋಟೋ ಅಂದರೆ ಜಯಲಲಿತಾ ಅಭಿಮಾನಿಗಳಿಗೊಂದು ಸಂದೇಶ ಕೊಡುವ ರೀತಿಯಲ್ಲಿ ಹೋಗುವಾಗದಿರಲಿಲ್ಲ, ಹೋಗುವಾಗ ತೆಗೆದಿದ್ರು. ಜಯಲಲಿತಾ ಅಭಿಮಾನಿಗಳಿಗೊಂದು ಸಂದೇಶ ಕೊಡುವ ರೀತಿಯಲ್ಲಿ ಆ ಫೋಟೋ ಇಟ್ಕೊಂಡೇ ಬಂದರು. 18ನೇ ವಯಸ್ಸಿನಲ್ಲಿ ಜಯಲಲಿತಾ ಅವರ ಕಣ್ಣಿಗೆ ಬಿದ್ದು ಇವರ ಜೀವನ ಬದಲಾಗಿದ್ದು ಅಂತಾರೆ. ಊರಲ್ಲಿ ಚಾದಂಗಡಿ ಇಟ್ಕೊಂಡು 18ನೇ ವಯಸ್ಸಿನಲ್ಲಿದ್ದಂಥ ವ್ಯಕ್ತಿ. ಮರವರ್ ಅನ್ನುವ ಹಿಂದುಳಿದ ಸಮುದಾಯದ ಜಾತಿಗೆ ಸೇರಿದವರು. ಪಾಂಡ್ಯ ರಾಜವಂಶದಡಿಯಲ್ಲಿ ಸೈನಿಕರಾಗಿ ಕೆಲಸ ಮಾಡ್ತಾ ಇದ್ರಂತೆ ಮರವರ್. ನೋಡಿ, ಅಲ್ಲಿ ಜಯಲಲಿತಾ ಫೋಟೋ ಹೋಯಿತು, ಸ್ಟಾಲಿನ್ ಫೋಟೋ ಬಂತು. ಅದೇ ಜಾಗದಲ್ಲಿ ಜಯಲಲಿತಾ ಅವರ ಫೋಟೋ ಜಾಗದಲ್ಲೇ ಸ್ಟಾಲಿನ್ ಫೋಟೋ ಬಂತು. ಸಾವಿರದ 1973 ಪನ್ನೀರ್ ಸೆಲ್ವಂ AIADMK ಸೇರಿದ್ದು. 2001ರಿಂದ ಚುನಾವಣೆಗಳಿಗೆ ಸ್ಪರ್ಧಿಸ್ತಾ ಇದ್ದಾರೆ, ಒಂದು ಸಲವೂ ಸೋತಿಲ್ಲ. 2001ರಲ್ಲಿ ಮೊದಲ ಸಲ ಅಂದರೆ ಫಸ್ಟ್ ಟೈಮ್ MLA ಆದಾಗಲೇ ಮುಖ್ಯಮಂತ್ರಿನೂ ಆದರು. ಜಯಲಲಿತಾ ಕೆಳಗಿಳಿಯುವ ಸನ್ನಿವೇಶ ಬಂದಾಗ, ಅಂದರೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿತ್ತು ಜಯಲಲಿತಾ ಅಧಿಕಾರ ವಹಿಸಿಕೊಳ್ಳಬಾರದು ಅಂತ. ಜಯಲಲಿತಾ ಅವರ ರುಬಾಬು ಗೊತ್ತಲ್ಲ ಆವಾಗ. ಜಯಲಲಿತಾ ಅವರ ಎದುರಿಗೆ ಯಾವ ವ್ಯಕ್ತಿಯೂ ಅಂದರೆ ನೇರವಾಗಿ ನಿಂತುಕೊಳ್ಳುವಂತೆಯೂ ಇರಲಿಲ್ಲ. ಕರೆದು ಪನ್ನೀರ್ ಸೆಲ್ವಂ ನಾನು CM ಆಗೋಕ್ಕಾಗ್ತಿಲ್ಲ, ನೀನು ಆಗಪ್ಪ ಅಂತ ಹೇಳಿದ್ರು. ಪನ್ನೀರ್ ಸೆಲ್ವಂ CM ಆದ್ರಷ್ಟೇ. 2001ರಿಂದ 2002 6 ತಿಂಗಳು CM ಆಗಿದ್ದರು. ಸೆಪ್ಟೆಂಬರ್ 21, 2001ರಿಂದ ಮಾರ್ಚ್ 1, 2002. 2014ರಲ್ಲಿ ಅಕ್ರಮ ಆಸ್ತಿ ಪ್ರಕರಣದಲ್ಲಿ ಜಯಲಲಿತಾಗೆ ಶಿಕ್ಷೆಯಾದಾಗ ಮತ್ತೆ 2ನೇ ಸಲ ಮುಖ್ಯಮಂತ್ರಿ ಆದರು. ಬೆಂಗಳೂರಿನ ಕೋರ್ಟಿನಲ್ಲಿ ಬಂದಂಥ ಜಡ್ಜ್ಮೆಂಟ್ ಅದು. 2016ರಲ್ಲಿ ಜಯಲಲಿತಾ ಅನಾರೋಗ್ಯದ ಕಾರಣಕ್ಕಾಗಿ ಹಾಸ್ಪಿಟಲೈಸ್ ಆದರು. ಪನ್ನೀರ್ ಸೆಲ್ವಂ ಮತ್ತೊಮ್ಮೆ CM ಆದರು, 3ನೇ ಸಲ. 2016
ಜಯಲಲಿತಾ ಅವರು ಮರಣದ ನಂತರ ಮತ್ತೆ ಸಿ ಎಂ ಅದನ್ನು 3 ಸಲ ಅಂದೆ, ಆ್ಯಕ್ಚುಲಿ 4 ಸಲ ಇವರು ತಮಿಳುನಾಡಿನ ಮುಖ್ಯಮಂತ್ರಿ ಆಗಿದ್ದದ್ದು. 2017ರಲ್ಲಿ AIADMKನಲ್ಲಿ ರಾಜಕೀಯ ತಿಕ್ಕಾಟಗಳು ಶುರುವಾದವು. AIADMK ಬಣಗಳ ವಿಲೀನದ ನಂತರ ಪಳನಿಸ್ವಾಮಿ ಮುಖ್ಯಮಂತ್ರಿ ಆದರು, ಪನ್ನೀರ್ ಸೆಲ್ವಂ ಉಪಮುಖ್ಯಮಂತ್ರಿ ಆದರು. ಆವಾಗ ಆ ನಂತರ ಪಕ್ಷ ವಿರೋಧಿ ಚಟುವಟಿಕೆಯ ಆರೋಪದ ಮೇಲೆ 2022ರಲ್ಲಿ AIADMKಯಿಂದ ಉಚ್ಚಾಟನೆಗೊಂಡಿದ್ದರು. பன்னீர் செல்வம் மாத்தாடிதார், கேளுங்க. அரசியலில் இன்றைக்கு ஒரு சர்வாதிகாரியாக ஆணவ போக்கோடு நடந்து கொள்கின்ற எடப்பாடி எந்த காலத்திலும் இனி அரசியலில் வெற்றி பெற முடியாத ஒரு சூழ்நிலையை அதிமுகவுக்கு உருவாக்கியிருக்கிறார். அம்மா அவருடைய மறைவுக்கு பின்னால் லட்சக்கணக்கான அனைத்து இந்திய அண்ணா முன்னேற்ற கழக தொண்டர்கள் இன்றைக்கு தளபதி அவருடைய தலைமையை ஏற்று திராவிட முன்னேற்ற கழகத்தில் தங்களை இணைத்துக் கொண்டிருக்கிறார்கள் என்று நாடு தளபதி அவர்களை உற்று நோக்கி கொண்டிருக்கிறது. ஒரு அரசியல் இயக்கத்தை அரவணைப்போடு எப்படி நடத்திட வேண்டும் என்ற இலக்கணத்தோடு தளபதி அவர்கள் திராவிட முன்னேற்ற கழகத்தை வழிநடத்தி சென்று கொண்டிருக்கிறார்கள். கடந்த 5 ஆண்டு காலம் முதலமைச்சராக பொறுப்பேற்று அனைத்து நிலைகளிலும் அனைத்து துறைகளிலும் நின்று ஒரு சிறப்பான ஆட்சியை நாட்டு மக்களுக்கு அர்ப்பணிக்கிற நோக்கத்தோடு தளபதி அவர்கள் ஒரு நல்ல ஆட்சியை, சிறந்த ஆட்சியை, சீர்மிகு ஆட்சியை தமிழக மக்களுக்கு தந்து கொண்டிருக்கிறார்கள் என்பது பல்வேறு சாதனைகளை அவர் புரிந்து கொண்டிருக்கிறார் என்பதை ನಾಡು ಉನ್ನಿಪಾக ನೀವು ಊಸರವಳ್ಳಿ ಇದ್ದಂತೆ ಅಂತ AIADMKದವರು ಅಧಿಕೃತ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಪಕ್ಷದಲ್ಲಿ ಇಲ್ಲದೆ ಇದ್ದವರು ಎಲ್ಲಿ ಹೋದ್ರೆ ಏನಾಗಬೇಕಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.